ನಮಸ್ಕಾರ ಸ್ನೇಹಿತರೆ, ಶಾಪಿತ ಕಥಾಲೋಕದ ಇಂದಿನ ಹಾರರ್ ಸಂಚಿಕೆಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಇದೊಂದು ಅತೃಪ್ತ ಆತ್ಮದ ಕಥೆ. ಯಾರೋ ಹೇಳಿದ ಕಥೆಯಂತೂ ಅಲ್ಲ, ನಮ್ಮ ಕಣ್ಣೆದುರು ನಡೆದ ಒಂದು ನೈಜ ಘಟನೆ. ಸತ್ತವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಹಲವು ಕ್ರಮಗಳನ್ನು ಮಾಡ್ತಾರೆ. ಆದರೂ ಆ ಆತ್ಮಗಳಿಗೆ ಶಾಂತಿ ಸಿಗದೆ ಯಾವ ರೀತಿಯೆಲ್ಲ ತೊಂದರೆ ಕೊಡಬಹುದು ಎಂಬುದನ್ನು ಈ ಕಥೆಯ ಮೂಲಕ ತಿಳಿಯಬಹುದಾಗಿದೆ. ನಮ್ಮ ಅಜ್ಜಾಜ್ಜಿ ಕಾಲದಲ್ಲಿ ಬಾಲ್ಯ ವಿವಾಹಗಳು ಕಾಮನ್ ಆಗಿತ್ತು. ಕಮಲಜ್ಜಿಗೆ ಆಗ 10 ವರ್ಷ. ಆ ಏಜಲ್ಲೇ ಅವರಿಗೆ ಮದುವೆ ಕೂಡ ಆಗಿತ್ತು. ಮದುವೆ ನಂತರ ಕಮಲಜ್ಜಿ ರವಿ, ಕಿರಣ್, ಹೇಮಾ ಮತ್ತು ಸುನಂದ ಎಂಬ 4 ಜನ ಮಕ್ಕಳಿಗೆ ಜನ್ಮ ನೀಡ್ತಾರೆ. 5ನೇ ಬಾರಿಯೂ ಪ್ರೆಗ್ನೆಂಟ್ ಆಗಿದ್ದ ಕಮಲಜ್ಜಿಗೆ ಡೆಲಿವರಿ ಪೈನ್ ಬಂದು 3 ಡೇಸ್ ಆಗಿದ್ದರೂ ಡೆಲಿವರಿ ಮಾತ್ರ ಆಗಿರಲಿಲ್ಲ. ತುಂಬ ನರಕ ಯಾತನೆ ಅನುಭವಿಸಿದ ನಂತರ ಹೇಗೂ ದೇವರ ದಯೆಯಿಂದ ಡೆಲಿವರಿ ಆಗಿತ್ತು. ಗರ್ಭದಿಂದ ಹೊರಬಂದ ಆ ಹೆಣ್ಣು ಮಗು ಹೊಟ್ಟೆಯಲ್ಲೇ ಉಸಿರು ನಿಲ್ಲಿಸಿತೆಂದು ಭಾವಿಸಿ ಆಗಲೇ ಕಮಲಜ್ಜಿ ತನ್ನ ಮಗನನ್ನು ಕರೆದು ಮಣ್ಣು ಮಾಡಲು ಹೇಳಿದರು. ಕಮಲಜ್ಜಿಯ 4 ಜನ ಮಕ್ಕಳು ಬೆಳೆದು ದೊಡ್ಡವರಾಗಿ ಮದುವೆ ಕೂಡ ಆಗಿದ್ರು. ಅಷ್ಟರಲ್ಲಿ ಕಮಲಜ್ಜಿಯ ಕೈ ಹಿಡಿದಿದ್ದ ಗಂಡ ಶೇಷಪ್ಪನ್ನ ಸಡನ್ನಾಗಿ ಹೆಲ್ತ್ ಇಶ್ಯೂಯಿಂದ ತೀರ್ಕೊಂಡ್ರು. ಗಂಡನಿಲ್ಲದ ಬೇಸರವಿದ್ದು ಕಮಲಜ್ಜಿಯ ಸಂಸಾರ ಮಾತ್ರ ಮಕ್ಕಳು ಮೊಮ್ಮಕ್ಕಳೊಂದಿಗೆ ತುಂಬಾ ಸುಂದರವಾಗಿ ಸಾಗ್ತಾ ಇತ್ತು. ಕಮಲಜ್ಜಿಯ ದೊಡ್ಡ ಮಗಳು ಹೇಮಾ ತನ್ನ ಗಂಡ, 2 ಮಕ್ಕಳು ಹಾಗೂ ಅತ್ತೆಯೊಂದಿಗೆ ಸಂಸಾರ ನಡೆಸ್ತಾ ಇದ್ರು. ಕರಾವಳಿ ಜಿಲ್ಲೆಗಳಲ್ಲಿ ದೈವದ ಆರಾಧನೆಯನ್ನು ಎಲ್ಲರೂ ಕೇಳಿರ್ತೀರಿ ಅಲ್ವಾ? ಹಾಗೆಯೇ ಅವರ ಮನೆಯಲ್ಲಿಯೂ ದೈವದ ಸ್ಥಾನ ಇದ್ದುದರಿಂದ ಹೆಣ್ಣು ಮಕ್ಕಳು ಪೀರಿಯಡ್ಸ್ ಆದರೆ ಮನೆಯೊಳಗೆ ಹೋಗುವಂತಿರಲಿಲ್ಲ. ಒಂದು ದಿನ ಹೇಮಾ ಈ ಕಾರಣಕ್ಕೆ ಮನೆಯ ಹೊರಗಿನ ಸಣ್ಣ ಜಗುಲಿಯಲ್ಲಿ ಮಲಗಿದ್ರು. ಅಂದರೆ ಅಲ್ಲಿ ಓಪನ್ ಪ್ಲೇಸ್ ಮಾತ್ರ, ಅಲ್ಲಿ ಯಾವುದೇ ರೀತಿಯ ಅಡ್ಡಗೋಡೆ ಇರಲಿಲ್ಲ. ಮನೆಯ ಎದುರು ಸ್ವಲ್ಪ ಅಂಗಳ ಇತ್ತು. ಮಿಡ್ನೈಟ್, ಆಲ್ಮೋಸ್ಟ್ 1 o'clock ಆಗಿರ್ಬೋದು. ಹೇಮಾ ಎಚ್ಚರಗೊಂಡು ಕಣ್ತೆರೆದು ನೋಡಿದಾಗ ಅಂಗಳದಲ್ಲಿದ್ದ ಒಂದು ಕಂಬಕ್ಕೆ ಲಂಗ ದಾವಣಿ ಹಾಕಿಕೊಂಡಿದ್ದ ಸುಮಾರು 15 ವರ್ಷ ವಯಸ್ಸಿನ ಹೆಣ್ಣು ಮಗಳೊಬ್ಬಳು ಹೊರಗೆ ನಿಂತಿದ್ಲು. ಹೇಮಾ ಅವರಿಗೆ ಅದೇ ವಯಸ್ಸಿನ ಮಗಳು ಕೂಡ ಇದ್ದಾಳೆ. ಅವಳ ಹೆಸರು ಮೇಘ. ಸೊ ಅವಳೆಂದು ಭಾವಿಸಿ, ಮೇಘ ನೀ ಎಂತಕ್ಕೆ ಅಲ್ಲಿ ನಿಂತಿದ್ದು ಎಂದು ಅರೆನಿದ್ರೆಯಲ್ಲಿ ಕೇಳಿದ್ರು ಹೇಮಾ. ಆದರೆ ಆ ಹುಡುಗಿ ಮಾತ್ರ ಆಗ ಅಲ್ಲಿಂದ ಸ್ವಲ್ಪ ಕೂಡ ಕದಲಲಿಲ್ಲ. ಸಂಶಯಗೊಂಡ ಹೇಮಾ ತಕ್ಷಣ ಎದ್ದು ಕುಳಿತು ಮೇಘ, ಓ ಮೇಘ ಎಂದು ಜೋರಾಗಿ ಕೂಗಿದ್ರು. ಆಗ ಆ ಹುಡುಗಿ ಹಾಗೆ ಹಿಂದೆ ಹೋದ್ದು. ಹೇಮಾ ನೋಡ್ತಾ ಇದ್ದಂತೆ ಆ ಹುಡುಗಿ ಅಲ್ಲಿಂದ ಮಾಯವಾದಂತೆ ಹೊರಟು ಹೋಗ್ತಾಳೆ. ಹೇಮಾ ಭಯದಿಂದ, ಮೇಘ ಎಲ್ಲಿ ಹೋದೆ, ಈ ಕತ್ಲಲ್ಲಿ ಎಲ್ಲಿ ಹೋದೆ ಮಾರೈತಿ ಎಂದು ಬೈಯುತ್ತಾ ಲೈಟು ಹಾಕಿ ಜೋರಾಗಿ ಕರೀತಾರೆ. ತಾಯಿಯ ಕೂಗು ಕೇಳಿ ಎಚ್ಚರಗೊಂಡ ಮೇಘ ಒಳಗಿನಿಂದ ಏನಮ್ಮ ಎಂದು ಕಣ್ಣೊರೆಸುತ್ತಾ ಬಂದು ಕೇಳಿದ್ಲು. ಆಗ ಹೇಮಾಳ ಮನದಲ್ಲಿ ಆ ಹುಡುಗಿ ಯಾರಿರಬಹುದು, ಯಾಕೆ ನನ್ನನ್ನೇ ನೋಡ್ತಾ ಇದ್ಲು ಎಂದು ಯೋಚಿಸಿ ಸ್ವಲ್ಪ ಮಟ್ಟಿಗೆ ಭಯ ಕೂಡ ಆಯಿತು. ಇನ್ನು ಕಮಲಜ್ಜಿಯ ಸಣ್ಣ ಮಗಳು ಸುನಂದ. ಆಕೆ 3 ಮಕ್ಕಳ ತಾಯಿ. ಸುನಂದಾರಿಗೆ ತನ್ನ ತಾಯಿ ಅಂದರೆ ಪಂಚಪ್ರಾಣ. ಅವರ ಗಂಡ ಪೋಸ್ಟ್ ಆಫೀಸ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಆಗ ತನ್ನ ತಾಯಿಯನ್ನು ನೋಡೋಕ್ಕೆ ಹೋಗ್ತಾ ಇದ್ದ ಸುನಂದಾರಿಗೆ ಆರೋಗ್ಯ ಸರಿ ಇರಲಿಲ್ಲ. ಕನಸಿನಲ್ಲಿ ಅವರಿಗೆ ಆಗಾಗ ಒಂದು ಹುಡುಗಿ ಕಾಣಿಸ್ತಾ ಇದ್ಲು. ಅಷ್ಟೇ ಅಲ್ಲದೆ ತಾಯಿ ಮನೆಗೆ ಹೋಗಿ ಬರುವಾಗ ಕೆಮ್ಮು ಬರೋದು, ಉಸಿರಾಟದ ಸಮಸ್ಯೆ ಎಲ್ಲ ಉಂಟಾಗ್ತಾ ಇತ್ತು. ಎಂದೂ ಇಲ್ಲದ ಕೆಮ್ಮು ಅಥವಾ ದಮ್ಮು ಕಟ್ಟೋ ಸಮಸ್ಯೆ ತನ್ನ ತಾಯಿ ಮನೆಗೆ ಹೋಗಿ ಬರುವಾಗ ಯಾಕೆ ಶುರುವಾಗುತ್ತೆ ಎಂಬುದಕ್ಕೆ ರೀಸನ್ ಏನು ಅನ್ನೋದು ಮಾತ್ರ ಅವರಿಗೆ ಗೊತ್ತಾಗ್ತಾ ಇರಲಿಲ್ಲ. ಆಸ್ಪತ್ರೆಗೆ ಹೋದರೆ ಡಾಕ್ಟರ್ ಏನೂ ಪ್ರಾಬ್ಲಮ್ ಇಲ್ಲ ಎಂದು ಹೇಳಿ ವಾಪಸ್ ಕಳಿಸ್ತಾ ಇದ್ರು. ಹೀಗಿರುವಾಗ ಸುನಂದಾರ ದೊಡ್ಡ ಮಗಳು ಕಾವ್ಯಾಳಿಗೆ ಮನೆಯಲ್ಲಿ ಯಾರೋ ಆಚೀಚೆ ಹೋಗ್ತಾ ಇರುವಂತೆ ಅನುಭವವಾಗೋಕ್ಕೆ ಶುರುವಾಗುತ್ತೆ. ಆದರೆ ಅವಳ ತಮ್ಮ ತಂಗಿಗೆ ಮಾತ್ರ ಏನೂ ಕಾಣಿಸ್ತಾ ಇರಲಿಲ್ಲ. ಅಷ್ಟೇ ಅಲ್ಲದೆ ಒಬ್ಬಳೆ ಮಲಗಿದ್ದಾಗ ಹೆಂಗಸೊಬ್ಬಳು ಬಂದು ಕುತ್ತಿಗೆ ಹಿಸುಕುವ ಅನುಭವ.
ಕಾವ್ಯ ಹೇಳುವಂತೆ ಅವಳಿಗೆ ಆ ಹೆಣ್ಣು ಜೀವ ಕಣ್ಣಿಗೆ ಕಾಣಿಸ್ತಾ ಇತ್ತಂತೆ. ಅದು ಅವಳ ಕುತ್ತಿಗೆ ಹಿಸುಕುವಾಗ ಕಾವ್ಯ ಜೋರಾಗಿ ಕಿರುಚಾಡ್ತಾ ಇದ್ಲಂತೆ. ಆದರೆ ಎಷ್ಟೇ ಜೋರಾಗಿ ಕಿರುಚಾಡಿದ್ರೂ ಮನೆಯವರಿಗೆ ಮಾತ್ರ ಆ ಕಿರುಚಾಟ ಕೇಳಿಸೋದೇ ಇಲ್ಲ. ಹೀಗಿರುವಾಗ ಒಂದು ದಿನ ಸಂಜೆ 7 ಗಂಟೆ ಸುಮಾರಿಗೆ ಸುನಂದ ಅಡುಗೆ ಮನೆಯಲ್ಲಿ ಮೀನು ಸಾರು ಮಾಡ್ತಾ ಇರ್ತಾರೆ. ನಿಂತಲ್ಲಿಂದಲೇ ಇದ್ದಕ್ಕಿದ್ದಂತೆ ದೊಪ್ಪನೆ ಬಿದ್ದು ಬಿಡ್ತಾರೆ ಸುನಂದ. ಆ ಸದ್ದು ಕೇಳಿ ಮಕ್ಕಳು ಓಡೋಡಿ ಬಂದು ನೋಡಿದಾಗ ತಾಯಿ ಅಂಗಾತ ಬಿದ್ದಿದ್ರು. 3 ಜನ ಸೇರಿ ತಾಯಿಯನ್ನು ಎಬ್ಸೋಕ್ಕೆ ಅದೆಷ್ಟೇ ಟ್ರೈ ಮಾಡಿದ್ರೂ ಸಾಧ್ಯವಾಗಲಿಲ್ಲ. ದೊಡ್ಡ ಮಗಳು ಕಾವ್ಯ ತಾಯಿಯ ಮುಖವನ್ನು ಗಮನಿಸಿದಾಗ ಅವರು ಹಲ್ಲು ಕಿರಿಯುವಂತೆ ಮಾಡ್ತಾ ಜೋರಾಗಿ ಉಸಿರಾಡ್ತಾ ಏದುಸಿರು ಬಿಡ್ತಾ ಇದ್ರು. ಅದು ಕೂಡ ಮೈ ಮೇಲೆ ದೆವ್ವ ಹಿಡಿದವರಂತೆ. ಮಕ್ಕಳು ಅವರನ್ನು ಎಬ್ಸೋಕ್ಕೆ ಪ್ರಯತ್ನಿಸಿ ಸೋತಾಗ ಮುಖಕ್ಕೆ ಸ್ವಲ್ಪ ನೀರು ಚಿಮುಕಿಸಿ ನೀರು ಕುಡಿಸಲು ಮುಂದಾಗ್ತಾರೆ. ಆದರೆ ಸುನಂದ ಮಾತ್ರ ಬಾಯಿ ಬಿಡದೆ ಜೋರಾಗಿ ಹಲ್ಲು ಕಿರಿಯಲು ಶುರು ಮಾಡಿದ್ರು. ಭಯಗೊಂಡ ಮಕ್ಕಳು ತಂದೆಗೆ ಫೋನ್ ಮಾಡಿ ಬೇಗ ಮನೆಗೆ ಬರೋಕ್ಕೆ ಹೇಳ್ತಾರೆ. ಆದರೆ ಗಂಡನಿಂದ ಸುನಂದಾರನ್ನು ಎಬ್ಸೋಕ್ಕೆ ಸಾಧ್ಯ ಆಗಲಿಲ್ಲ. ಕೊನೆಗೆ ಹತ್ತಿರದಲ್ಲೇ ಇದ್ದ ಸುನಂದಾರ ತಾಯಿ ಮತ್ತು ಅಣ್ಣಂದಿರನ್ನು ಮನೆಗೆ ಬರೋಕ್ಕೆ ಹೇಳ್ತಾರೆ. ಅವರು ಬಂದಾಗ ಎದ್ದು ಕುಳಿತ ಸುನಂದ ಮೈ ಮೇಲೆ ದೆವ್ವ ಹಿಡಿದವರಂತೆ ಜೋರಾಗಿ ಕಿರುಚಲು ಆರಂಭಿಸಿದ್ರು. ಕುಡಿಯಲು ನೀರು ಕೊಟ್ಟರೆ ಅದನ್ನು ನಿರಾಕರಿಸಿದ ಸುನಂದ ಹಲ್ಲು ಕಿರಿಯುತ್ತಾ, ನಾನು ಯಾರೆಂದು ನಿಮಗೆ ಗೊತ್ತಲ್ವಾ? ಎಲ್ಲರೂ ನನ್ನನ್ನು ಮರೆತು ಬಿಟ್ಟಿದ್ದೀರಿ ಅಲ್ವಾ? ನನ್ನ ಹಾಗೂ ನನ್ನ ಮಗಳ ಆತ್ಮಕ್ಕೆ ಇದುವರೆಗೂ ಮೋಕ್ಷ ಸಿಕ್ಕಿಲ್ಲ. ನಮಗೆ ಮೋಕ್ಷ ಬೇಕು. ಇಲ್ಲದಿದ್ದರೆ ಅತಿ ಶೀಘ್ರದಲ್ಲೇ ನಿಮ್ಮಲ್ಲಿ ಒಬ್ಬೊಬ್ಬರನ್ನೇ ನನ್ನ ಜೊತೆಗೆ ಕರೆಸಿಕೊಳ್ತೇನೆ, ಹುಷಾರ್ ಎಂದು ಗಂಡಸರ ಧ್ವನಿಯಲ್ಲಿ ಅಣ್ಣಂದಿರಲ್ಲಿ ಜೋರಾಗಿ ಹೇಳಿದ್ರು. ಸುನಂದರ ಹಾವಭಾವ, ಮಾತು, ನಡವಳಿಕೆ ಎಲ್ಲ ತೇಲಿಕೊಂಡಿದ್ದ ಅವರ ಅಪ್ಪನಂತಿತ್ತು. ಸುನಂದರ ತಂದೆ ರೋಡ್ ಆಕ್ಸಿಡೆಂಟ್ ಒಂದರಲ್ಲಿ ಬಾಯಿಗೆ ಒಂದು ಹನಿ ನೀರು ಇಲ್ಲದೆ ಡೆತ್ ಆಗಿರ್ತಾರೆ. ಅವರ ಡೆಡ್ ಬಾಡಿನ ತಂದು ಅಂತ್ಯಕ್ರಿಯೆ ನಡೆಸಿ ಸತ್ಕಾರ್ಯಗಳನ್ನು ಮಾಡಿದ್ರೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಮತ್ತು ಮುಕ್ತಿ ಸಿಗದೆ ಅಂದಿನಿಂದ ಇಂದಿನವರೆಗೂ ಅತೃಪ್ತ ಆತ್ಮವಾಗಿ ಸುತ್ತಾಡ್ತಾ ಇತ್ತಂತೆ. ಅದರಲ್ಲೂ ಅವರಿಗೆ ಸುನಂದ ಮುದ್ದಿನ ಮಗಳಾಗಿದ್ದರು. ಆದ್ದರಿಂದಲೇ ಸುನಂದ ಅವರ ತವರು ಮನೆಗೆ ಹೋಗಿ ಬರುವಾಗ ಅವರ ತಂದೆಯ ಆತ್ಮ ಸುನಂದರ ದೇಹದಲ್ಲಿ ಆವಾಹನೆಯಾಗಿ ಅವರಿಗೆ ಉಸಿರುಗಟ್ಟಿದ ಅನುಭವ, ಕೆಮ್ಮು ಎಲ್ಲ ಶುರುವಾಗ್ತಾ ಇತ್ತಂತೆ. ಸುನಂದರ ಮನೆಗೆ ಅವರ ತಂದೆಯ ಆತ್ಮದೊಂದಿಗೆ ಇನ್ನೊಂದು ಹೆಣ್ಣಿನ ಆತ್ಮವು ಬರ್ತಾ ಇತ್ತಂತೆ. ಸುನಂದರ ತಂದೆಯ ಆತ್ಮದೊಂದಿಗೆ ಸೇರಿಕೊಂಡ ಇನ್ನೊಂದು ಹೆಣ್ಣಿನ ಆತ್ಮ ಯಾರದಿರಬಹುದು ಎಂಬ ಸಂಶಯ ಎಲ್ಲರಲ್ಲೂ ಮೂಡಿತ್ತು. ಎಷ್ಟು ಯೋಚಿಸಿದರೂ ಕುಟುಂಬಸ್ಥರಿಗೆ ಮಾತ್ರ ಗೊತ್ತೇ ಆಗಲಿಲ್ಲ. ಆದರೆ ಜ್ಯೋತಿಷಿಗಳು ಹೇಳಿದ ಮಾತುಗಳಿಗೆ ಎಲ್ಲರೂ ಬೆಚ್ಚಿಬಿದ್ರು. ಹೌದು, ಅದೇ ಹೆಣ್ಣಿನ ಆತ್ಮ ಸುನಂದರ ಅಕ್ಕ ಹೇಮಾರಿಗೂ ಕಾಣಿಸಿತ್ತು. ಹಾಗಾದರೆ ಆ ಆತ್ಮ ಯಾರದಿರಬಹುದು? ಆ ಆತ್ಮ ಮತ್ಯಾರದ್ದೂ ಅಲ್ಲ ಸ್ನೇಹಿತರೆ, ಕಮಲಜ್ಜಿಯ ಹೊಟ್ಟೆಯಲ್ಲೇ ತೀರಿ ಹೋಗಿದ್ದ ಆ ಹೆಣ್ಣು ಮಗುವಿನದ್ದು. ಹೌದು, ಮಗುವೊಂದು ಹೊಟ್ಟೆಯಲ್ಲೇ ಸತ್ತಿದ್ರೆ ಅದಕ್ಕೆ ಹುಟ್ಟು ಸಾವಿನ ಯಾವ ಕ್ರಿಯೆಯೂ ಇರುವುದಿಲ್ಲವಂತೆ. ಭೂಮಿಗೆ ಕಾಲಿಡದ ಮಗುವಿನ ಆತ್ಮ ಈ ರೀತಿ ಮಾಡಲು ಸಾಧ್ಯವೇ ಎಂದು ಕುಟುಂಬಸ್ಥರು ಜ್ಯೋತಿಷ್ಯರಲ್ಲಿ ಮರುಪ್ರಶ್ನಿಸಿದ್ರು. ಅದಕ್ಕೆ ಅವರು ಕೊಟ್ಟ ಉತ್ತರ ಅರೆ ಕ್ಷಣ ನಮ್ಮನ್ನು ಕೂಡ ದಂಗಾಗಿಸುತ್ತದೆ ಸ್ನೇಹಿತರೆ. ಹಿಂದಿನ ಕಾಲದಲ್ಲಿ ಈಗಿನಂತೆ ಆಸ್ಪತ್ರೆ ಡಾಕ್ಟರ್ ಇರಲಿಲ್ಲ. ಎಲ್ಲರೂ ಕಾಮನ್ ಆಗಿ ಮನೆಯಲ್ಲಿಯೇ ಮಕ್ಕಳನ್ನು ಹೆರ್ತಾ ಇದ್ರು. ಕೆಲವರಿಗೆ ಅಕ್ಕಪಕ್ಕದ ಹೆರಿಗೆ ಮಾಡಿಸುವ ಹೆಂಗಸರು ಬಂದು ಹೆರಿಗೆ ಮಾಡಿಸ್ತಾ ಇದ್ರು. ಆದರೆ ಕಮಲಜ್ಜಿಯ ಹೆರಿಗೆ ಸಂದರ್ಭದಲ್ಲಿ ಅವರ ಪುಟ್ಟ ಮಕ್ಕಳು ಮತ್ತು ಗಂಡ ಮಾತ್ರ ಮನೆಯಲ್ಲಿದ್ದರು. 2 ದಿನವಾದರೂ ನೋವು, ರಕ್ತದ ಮಡುವಿನಲ್ಲಿ ನರಳಾಡ್ತಾ ಹೆಂಡತಿಯ ಪರಿಸ್ಥಿತಿ ನೋಡಿ ದೂರದ ಊರುಗಳಿಂದ ವೈದ್ಯರನ್ನು ಕರೆತರಲು ಕಾಲ್ನಡಿಗೆಯಲ್ಲಿಯೇ ಹೊರಟಿದ್ದ ಗಂಡ 24 ಗಂಟೆಯಾದರೂ ವಾಪಸ್ ಮನೆಗೆ ಬಂದಿರಲಿಲ್ಲ. ಅಷ್ಟರಲ್ಲಿ ಹೇಗೂ ಕಮಲಜ್ಜಿಯ ಹೊಟ್ಟೆಯಿಂದ ಮಗು ಹೊರಗಡೆ ಬಂದಿತ್ತು. ಆದರೆ ಮಗುವಿಗೆ ಮಾತ್ರ ಯಾವುದೇ ರೀತಿಯ ಚಲನವಲನ ಏನೂ ಇರಲಿಲ್ಲ. ಹೊಟ್ಟೆಯಲ್ಲಿಯೇ ಜೀವ ಹೋಗಿರಬಹುದು ಎಂದು ಭಾವಿಸಿದ ಕಮಲಜ್ಜಿಯು ಮನೆಯಲ್ಲಿದ್ದ ಮಗನಲ್ಲಿ ಒಂದು ಗುಂಡಿ ತೆಗೆದು ಆ ಹೆಣ್ಣು ಮಗುವನ್ನು ಮಣ್ಣು ಮಾಡುವಂತೆ ಸೂಚಿಸಿದರು.
ಆ ವಿಷಯ ಗೊತ್ತಾಗದೆ ಜೀವಂತ ಮಗುವನ್ನು ಮಣ್ಣು ಮಾಡಿದ್ರು. ಇದೇ ನೋಡಿ ಅವರು ಮಾಡಿದ್ದ ಬಹುದೊಡ್ಡ ತಪ್ಪು. ಆದ್ದರಿಂದ ಆ ಹೆಣ್ಣು ಮಗುವಿನ ಆತ್ಮ ಈಗ ತನ್ನ ತಂದೆಯ ಆತ್ಮದೊಂದಿಗೆ ಸೇರಿಕೊಂಡು ಎಲ್ರಿಗೂ ಕಾಟ ಕೊಡ್ತಾ ಇತ್ತಂತೆ. ಇವರುಗಳ ಆತ್ಮ ಹಲವು ವರ್ಷಗಳಿಂದ ಅತೃಪ್ತವಾಗಿಯೇ ಅಲೆದಾಡ್ತಾ ಇತ್ತು. ಆದ್ದರಿಂದಲೇ ಈ ರೀತಿಯ ವಿಚಿತ್ರ ನಿಗೂಢ ಸಮಸ್ಯೆಗಳು ಎದುರಾಗುತ್ತಿದೆ ಎಂದು ಜ್ಯೋತಿಷಿಗಳು ಹೇಳಿದರು. ಅದಕ್ಕೆ ಪರಿಹಾರವಾಗಿ ಪಿಂಡ ಪ್ರದಾನ ಕಾರ್ಯಗಳನ್ನು ಶಾಸ್ತ್ರಬದ್ಧವಾಗಿ ಕಟ್ಟುನಿಟ್ಟಿನಿಂದ ಮಾಡಲು ಸೂಚಿಸಿದರು. ಜ್ಯೋತಿಷ್ಯರ ಮಾತಿನಂತೆ ಎಲ್ಲ ಕಾರ್ಯಗಳನ್ನು ಪೂರೈಸಿ ಆ ಆತ್ಮಗಳಿಗೆ ಸದ್ಗತಿ ನೀಡಿದ ನಂತರ ಈಗ ಸುನಂದ ಹಾಗೂ ಅವರ ಸಂಸಾರ, ಕುಟುಂಬ ಎಲ್ಲರೂ ಕೂಡ ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ಸಂತೋಷದಿಂದ ಜೀವನ ಸಾಗಿಸ್ತಾ ಇದ್ದಾರೆ. ಕೇಳಿದ್ರಲ್ಲ ಸ್ನೇಹಿತರೆ, ಅತೃಪ್ತ ಆತ್ಮ ಎಂಬ ಈ ಹಾರರ್ ಸ್ಟೋರಿನ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹಾರರ್ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.